ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ನಮ್ಮ ಮೋಹನ್ ಭಾಗವತ್ RSSದ ಸರಸಂಚಾಲಕರು ಒಂದು ಬಹಳ ಪ್ರಮುಖವಾದ ಮಾತು ಮಾತಾಡಿದ್ದಾರೆ. ಮತ್ತು ಅವ್ರ ಧ್ವನಿಯನ್ನು ನೋಡಿದರೆ ಬದಲಾವಣೆ ಧ್ವನಿಯಲ್ಲಿ ಕಾಣ್ತದೆ. ನಾವೊಂದು ಮಾತನ್ನು ಇವತ್ತು ಕಮ್ಯುನಿಸ್ಟರಾಗಿರ್ಬೋದು, ಇನ್ನುಳಿದ ಲೆಫ್ಟಿಸ್ಟ್ ಆಗಿರ್ಬೋದು, ಯಾರೋ ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ನೀವು RSSನ ವಿರೋಧ ಮಾಡಿರಿ, ಬೇಡಂತ ಹೇಳೋದಿಲ್ಲ, ತಪ್ಪುಗಳು ಹುಡುಕಿ ಹೇಳ್ರಿ. ಅವ್ರು ಇವತ್ತು ಒಪ್ಕೊಳ್ತಾ ಇದ್ದಾರೆ, ಓಪನ್ ಮೈಂಡೆಡ್ ಆಗಿರೋದು ನಾನು ತಿಳ್ಕೊಂಡಿದ್ದೀನಿ. ಇರ್ಬೋದು ನೀವು ನಿಮ್ಮ ಹಿಡನ್ ಅಜೆಂಡಾ ನೀವು ಮುಚ್ಚಿ ಹೇಳ್ತೀರಿ, ಅವ್ರು ತಮ್ಮ ಹಿಡನ್ ಅಜೆಂಡಾ ಅವ್ರು ಮುಚ್ಚಿ ಹೇಳ್ತಾರೆ. ಪ್ರತಿಯೊಬ್ಬ ಒಂದು ಹಿಡನ್ ಅಜೆಂಡಾ ಇದ್ದೇ ಇರ್ತದೆ. ಬದುಕಿದ್ರೆ ಸುಳ್ಳು ಹೇಳಬೇಕಾಗ್ತದೆ, ಮತ್ತೇನು ಮಾಡಬೇಕಾಗ್ತದೆ, ಅದು ಬೇರೆ ವಿಷಯ. ಇವತ್ತು ಸಂಘನು ಹೌದು ನಮ್ಮ ಸಾಂಸ್ಕೃತಿಕ ಸಂಘ ಅಂತ ಹೇಳಿರ್ಬೋದು, ರಾಜಕೀಯವಾಗಿ ಅದು ಕೆಲಸ ಮಾಡ್ತದೆ. ಇವತ್ತು ಮೋದಿಯವರು ಸಂಘದ ಪ್ರಚಾರಕರಿದ್ದರು ಅನ್ನೋದು ಯಾರೂ ಅಲ್ಲಗಳಿದ್ದಿಲ್ಲ. ಮತ್ತು ಅಲ್ಲಿ ಅನೇಕರು ಇದ್ದಾರೆ ಅನ್ನೋದು ಅವರು ಒಪ್ಪಿಕೊಳ್ತಾರೆ, ಮೋಹನ್ ಭಾಗವತರು. ಅದನ್ನು ನಾವು ಮೇಲಿನ ಹೇಳೋಕ್ಕಿಂತಲೂ ಬದಲಾವಣೆ ನಿಸರ್ಗದ ನಿಯಮ. ಅದು ನೋಡ್ರಿ, ಅವ್ರ ಗಟ್ಟಿತನ ಇದ್ರೆ ಮುಂದೆ ಉಳಿತದೆ, ಪೋಳತನ ಇದ್ರೆ ನಾಶ ಆಗಿ ಹೋಗ್ತದೆ. ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಭಾಳ ಪ್ರಮುಖವಾದ ಮಾತನ್ನು ನಾವು ಗಮನಿಸಬೇಕಾಗಿದೆ. ಭಾರತ ಹಿಂದೂ ರಾಷ್ಟ್ರ ಎಂಬುದು ಸತ್ಯ. ಹೌದು, ಹಿಂದೂಗಳು ಎಂತಿದ್ದಾರೆ, ಹಿಂದೂ ರಾಷ್ಟ್ರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಏನು ತಪ್ಪು ತಿಳ್ಕೊಳ್ಳಿ, ಏನು ತಪ್ಪೈತೆ ಇದ್ರೊಳಗೆ. ಹೀಗಾಗಿ ಅದಕ್ಕೆ ಸಾಂವಿಧಾನಿಕ ಅನುಮೋದನೆಯ ಅಗತ್ಯವಿಲ್ಲ. ಸಂವಿಧಾನದಾಗ ಹಿಂದೂ ರಾಷ್ಟ್ರ ಸೇರಬೇಕಾಗಿಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಆಗೋದು ಗೊತ್ತದ ಅವ್ರಿಗೆ, ಸ್ಪಷ್ಟ ಅದ. ಯಾಕಂದ್ರೆ ಈ ದೇಶದಲ್ಲೇ ಹಿಂದುಳಿದವರು SC ST ಮೈನಾರಿಟಿ ಇವರೆಲ್ಲ ಕೂಡಿದ್ರೆ ನಿಮಗೆ ಗೊತ್ತದ 75 80 85 90% ಜನ ಆಗ್ತಾರೆ. ಅಂದಾಗ ಅವ್ರನ್ನ ಎಲ್ಲರೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಹಿಂದೂ ರಾಷ್ಟ್ರ ಅಂತ. ಆದರೆ ಅದಾದ ಹಿಂದೂ ರಾಷ್ಟ್ರನಪ್ಪ, ಮತ್ತು ಅದು ಇವು ಪ್ರೂವ್ ಮಾಡ್ಕೊಂಡು ಹೊರಟಿದ್ದಾರೆ, ಅಧಿಕಾರ ಹಿಡಿತಾ ಇದ್ದಾರೆ, ಎಲ್ಲರೂ ಒಳಗೆ ತೊಗೊಳ್ತಾ ಇದ್ದಾರೆ. ಅರ್ಥ ಏನಪ್ಪ ಅಂದ್ರೆ ನಾವು ಜಾತಿವಾದ ಮಾಡೋದಿಲ್ಲ, ಮತ್ತೊಂದು ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾರೆ, ನಾವು ತಿಳ್ಕೊಳ್ಳೋದು. ಯಾಕಂದ್ರೆ ಅದು ಏನಂದ್ರೆ ಗೊತ್ತಿಲ್ಲ. ಒಂದನೇದ್ದು, ಹುಟ್ಟನ್ನು ಆಧರಿಸಿದ ಜಾತಿ ವ್ಯವಸ್ಥೆಯು ಹಿಂದುತ್ವದ ಲಕ್ಷಣ ಅಲ್ಲ. ಇದು ಭಾಳ ಮಹತ್ವದ್ದು.